ಬೆಂಗಳೂರಿಗೂ ಕೂಡ ತಟ್ಟು ಬಿಟ್ಟಿದೆ ಗಲ್ಫ್ ಯುದ್ಧದ ಎಫೆಕ್ಟ್. ಸಿಲಿಂಡರ್ ಬೆಲೆ ಏರಿಕೆಯ ಜೊತೆಯಲ್ಲಿ ಗ್ಯಾಸ್ ಕೊರತೆ ಕಾಡ್ತಿದೆ. ಬೆಂಗಳೂರಿಗೂ ಕೂಡ ಈಗ ಯುದ್ಧದ ಪರಿಣಾಮಗಳು ಎಫೆಕ್ಟ್ಗಳು ತಾಗ್ತಿದೆ. ಸಿಲಿಂಡರ್ ಬೆಲೆ ಒಂದ್ ಕಡೆ ಏರಿಕೆ ಆಗ್ತಿದೆ, ಮತ್ತೊಂದು ಕಡೆಯಲ್ಲಿ ಗ್ಯಾಸಿನ ಕೊರತೆ ಕಾಡ್ತಿದೆ. ಇದರಿಂದಾಗಿ ಹೋಟೆಲ್ಗಳು ಬಂದಾಗುವಂತ ಭೀತಿಯಲ್ಲಿದ್ದಾವೆ. ಯುದ್ಧದಿಂದ ಪ್ರತಿಯೊಂದು ಬೆಲೆ ಕೂಡ ಹೆಚ್ಚಳ ಆಗ್ತಿದೆ. ಗ್ಯಾಸು, ಪೆಟ್ರೋಲು ಇನ್ನು ಕೆಲವು ದಿನ ಅಷ್ಟೇ ಸಿಗೋದು, ಆಮೇಲೆ ಸಿಗಲ್ಲ. ಸಿಲಿಂಡರ್ ಬೆಲೆ ಏರಿಕೆಯಿಂದಾಗಿ ಎಲ್ಲರಿಗೂ ಕೂಡ ತೊಂದರೆ ಆಗ್ತಿದೆ. ಕಮರ್ಷಿಯಲ್ ಸಿಲಿಂಡರ್ಗೆ 200ರಿಂದ 250 ರೂಪಾಯಿ ಏರಿಕೆ ಆಗ್ತಿದೆ. ಊಟದ ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಜನ ಹೋಟೆಲ್ ಕಡೆನೇ ಬರುವುದಿಲ್ಲ. ಸರ್ಕಾರ ಏನಾದರೂ ಪರಿಹಾರವನ್ನ ಹುಡುಕಬೇಕಿದಕ್ಕೆ ಅಂತ ಅವರೆಲ್ಲರೂ ಕೂಡ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂತಿದ್ದಾರೆ. ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರು ಒಂದಷ್ಟು ಹೇಳಿಕೆ ಕೊಡ್ತಿದ್ದಾರೆ. ಈ ಸಮಸ್ಯೆ ಮುಂದುವರಿದ್ರೆ ಏನು ಅಂತ. ಒಂದು ಕಡೆಯಲ್ಲಿ ಪೆಟ್ರೋಲ್, ಡೀಸೆಲ್, ಈ ಇಂಧನದ ಬೆಲೆ ಏರಿಕೆ ಈಗಾಗಲೇ ಬಿಸಿ ತಡ್ತಿದೆ. ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರು, ಕಮರ್ಷಿಯಲ್ ಗ್ಯಾಸ್ಗಳೇನಿದೆ ಬೆಲೆ ಏರಿಕೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಸರಿಯಾಗಿ ದುಡ್ಡು ಕೊಡ್ತೀವಿ ಅನ್ನೋದ್ರಾಗಿಯೂ ಕೂಡ ಈಗ ಪೂರೈಕೆ ಆಗ್ತಿಲ್ಲ. ಈ ನಿಟ್ಟಿನಲ್ಲಿ ಈಗ ಬೆಲೆ ಏರಿಕೆಯ ಬಿಸಿ ತಾಗ್ತಾ ಇದ್ದು ಹೋಟೆಲ್ಗಳು ಬಂದಾಗುವಂತ ಚಾನ್ಸಸ್ ಇದೆ. ಬೆಲೆ ಏರಿಕೆ ಮಾಡಿದ್ರೆ ಜನ ಬರೋದಿಲ್ಲ ಅಂತ ಆತಂಕ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಜಯ್ ಒಂದು ಚಾಟ್ ಮಾಡಿದ್ದಾರೆ, ನೋಡ್ಕೊಂಡ್ ಬರೋಣ. ದಿನದಿಂದ ದಿನಕ್ಕೆ ಇಸ್ರೇಲ್ ಮತ್ತೆ ಇರಾನ್ ಯುದ್ಧ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಈ ಬೆನ್ನಲ್ಲಿ ಕಚ್ಚಾ ತೈಲ ರಫ್ತು ಆಮದು ಕೂಡ ಕಡಿಮೆ ಆಗಿರುವಂತದ್ದು, ಅಂದ್ರೆ ಪೂರ್ತಿ ಪ್ರಮಾಣದಲ್ಲಿ ನಿಂತಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಒಂದು ಸಮಸ್ಯೆಯಿಂದ ಏನು ಭಾರತಕ್ಕೆ ಆಮದಾಗಬೇಕಾದಂತಹ ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು ಮತ್ತೆ ಗ್ಯಾಸ್ ಇರ್ಬೋದು, ಇದಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಈಗ ಸದ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೋಟೆಲ್ಗಳು, ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಹೋಟೆಲ್ ಇರ್ಬೋದು, ಅಂದ್ರೆ ಪೆಟ್ರೋಲಿಯಂ ಅನ್ನ ಬಳಸಿ ಇಲ್ಲ ಗ್ಯಾಸ್ ಅನ್ನ ಬಳಸಿ ಏನು ನಡೆಸುವಂತ ಹೋಟೆಲ್ ಇರ್ಬೋದು ಮತ್ತೆ ಉದ್ಯಮಗಳಿರ್ಬೋದು, ಇವೆಲ್ಲವೂ ಕೂಡ ಸಂಪೂರ್ಣ ಬಂದ್ ಆಗ್ತವೆ, ಕಾಲಕ್ರಮೇಣ ಬಂದ್ ಆಗ್ತಾ ಹೋಗುತ್ತೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾನು ಒಂದು ಹೋಟೆಲ್ ಮುಂಭಾಗದಲ್ಲಿ ಇದ್ದೀನಿ. ಈ ಒಂದು ಹೋಟೆಲ್ ನಲ್ಲಿ ದಿನನಿತ್ಯ ಏನೆಲ್ಲ ಕೆಲಸ ಆಗುತ್ತೆ ಅದೇ ರೀತಿಯಲ್ಲಿ ಅಡಿಗೆಗಳನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಏನು ಅಂದ್ರೆ ಎಲ್ಲ ಅಂದ್ರೆ ಯಾವ ರೀತಿಯಲ್ಲಿ ದಿನ ಕೂಡ ಏನು ಪ್ರಾಡಕ್ಟ್ ಅನ್ನ ಅವರು ಮಾಡ್ತಾರೆ, ಅಂದ್ರೆ ರೈಸ್ ಇರ್ಬೋದು ಮತ್ತೆ ಉಪಹಾರವನ್ನ ಏನ್ ಮಾಡ್ತಾರೆ ಅದೆಲ್ಲವನ್ನು ಕೂಡ ಸರಿ ಅಂದ್ರೆ ಅವರು ಮಾಡ್ತಾ ಇರುವಂತದ್ದು. ಅವರನ್ನ ಅಂದ್ರೆ ಇಲ್ಲಿ ಏನು ಓನರ್ ಇರುವಂತದ್ದು, ಅಂದ್ರೆ ಈ ಒಂದು ಓನರ್ ಏನಿದ್ದಾರೆ ಇವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನಾದ್ರೂ ಸಮಸ್ಯೆ ಇದೆಯಾ, ಏನು ಈ ಒಂದು ಯುದ್ಧದಿಂದ ಏನಾದ್ರೂ ಸಮಸ್ಯೆ ಆಗ್ತಿದ್ಯಾ ಅಂತ ಹೇಳಿ. ಸರ್, ಈಗ ಇರಾನ್ ಇಸ್ರೇಲ್ ಯುದ್ಧ ಆಗ್ತಾ ಇರುವಂತದ್ದು, ಅದರಿಂದ ಏನು ಪೆಟ್ರೋಲಿಯಂ ಇರ್ಬೋದು, ಗ್ಯಾಸ್ ಇರ್ಬೋದು ಕಡಿಮೆ ಇಲ್ಲಿಗೆ ರಫ್ತಾಗ್ತಾ ಇದೆ ಅಂತ ಹೇಳಿ ಏನು ಆಮದ್ ಮಾಡ್ಕೋತಾ ಇದ್ದಾರೆ, ಅಲ್ಲಿಂದ ರಫ್ತು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂತದ್ದು. ನಿಮ್ಗೆ ಏನಾದ್ರು ಗ್ಯಾಸ್ ಇರ್ಬೋದು ಇಲ್ಲ ಪೆಟ್ರೋಲ್ ಇರ್ಬೋದು ಸಮಸ್ಯೆ ಆಗ್ತಾ ಇದೆಯಾ ಸರ್? ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಅಕ್ಕಿ ರೇಟ್, ಆಯಿಲ್ ರೇಟ್ ಎಲ್ಲಾನು ಜಾಸ್ತಿ ಆಗಿದೆ. ವ್ಯಾಪಾರ ಮಾಡಕ್ ಕಷ್ಟ ಆಗುತ್ತೆ. ಕಸ್ಟಮರ್ ಕೇಳ್ತಾ ಇದ್ದಾರೆ, ಏನಕ್ಕೆ ಯಾಕೆ ಜಾಸ್ತಿ ಮಾಡ್ತಾರ ರೇಟನ್ನು, ಏನ್ ಸಮಸ್ಯೆ ಆಗಿದೆ, ಈ ತರ ಮಾಡಕ್ಕೆ ಕಷ್ಟ ಆಗುತ್ತೆ. ಸರ್, ಗ್ಯಾಸ್ ನಿಮ್ಗೆ ನಾರ್ಮಲ್ ಆಗಿ ಸಿಗುತ್ತಲ್ಲ ಅದೇ ತರ ಸಿಗ್ತಾ ಇದೆಯಲ್ಲ, ಜಾಸ್ತಿ ದುಡ್ಡು ಏನಾದ್ರು ಕೇಳ್ತಾ ಇದ್ದಾರೆ? ಜಾಸ್ತಿ ಆಗಿದೆ. ಒಂದ್ ಸಿಲಿಂಡರ್ ಗೆ 200 ರೂಪಾಯಿ ಜಾಸ್ತಿ ಆಗಿದೆ. ಆಮೇಲೆ ನಿಮ್ಗೆ ಈಗ ರೆಗ್ಯುಲರ್ ನಿಮ್ಗೆ ಸಿಗ್ತಾ ಇದ್ಯಾ ಇಲ್ಲ ಅಂತ ಹೇಳ್ತಾರ? ಗ್ಯಾಸ್ ತಗೋಬರಕ್ ಹೋದ್ರೆ ಹೇಳ್ತಾರ 210 ದಿವಸ 15 ದಿವಸ ಸಿಕ್ಕುತ್ತೆ, ಆಮೇಲೆ ಸಿಕ್ಕಿದ್ ಕಷ್ಟ ಆಗುತ್ತೆ. ಆಮೇಲೆ ಹೋಟೆಲ್ ಬಂದ್ ಮಾಡ್ಬೇಕಾಗುತ್ತೆ ಆ ತರ ಹೇಳ್ತಾರೆ. ಒಂದೊಂದ್ ಜನ ಒಂದೊಂದು ಹೇಳ್ತಾರೆ. ಅದಕ್ಕೆ ಏನ್ ಮಾಡೋದು ಸರ್ಕಾರ ಸ್ವಲ್ಪ ಇದು ಮಾಡಬೇಕು. ಸರ್, ಈಗ ನೀವು ಹೋಟೆಲ್ ನ ನಡೆಸ್ತಾ ಇದ್ದೀರಾ, ಮುಂದಿನ ಜೀವನ ಹೆಂಗೆ? ಈಗ 15 ದಿನ ಗ್ಯಾಸ್ ಇಲ್ಲ ಅಂತ ಹೇಳಿ, ಗ್ಯಾಸ್ ಇದ್ರೇನೆ ನಿಮ್ಗೆ ಅಡಿಗೆ ಮಾಡಕ್ ಆಗೋದು, ಹೌದಲ್ವಾ? ಈಗ ಗ್ಯಾಸ್ ಬಂದಿಲ್ಲ, 15 ದಿನಕ್ಕೆ ಬಂದಾಗುತ್ತೆ ಅಂತ ಬೇರೆ ಎದುರಿಸ್ತಾ ಇದಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ. ಹೆಂಗೆ ನೀವ್ ಮುಂದಿನ ಹೆಂಗ್ ಮಾಡ್ತೀರಾ? ಸ್ವಲ್ಪ ಪರವಾಗಿಲ್ಲ. ಈ ಬಾಳ ಸ್ಟಾರ್ಟ್ ಆಗಿದ್ರಿಂದ ಕಷ್ಟ ಆಗಿದೆ. ಅದಕ್ಕೆ ಮುಂಚೆನೆ ಏನ್ ಕಷ್ಟ ಇಲ್ಲ, ಆರಾಮ ಸಿಕ್ಕುತ್ತೆ ಗ್ಯಾಸ್. ಇದೆಲ್ಲ ಇದು 10-15 ದಿವಸದಿಂದ ಈ ತರ ನಡೀತಾ ಇದೆ. ಇದು ಏನಾದ್ರು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀರಾ ಗ್ಯಾಸ್ಗಳನ್ನ ತಂದು? ಏನಾದ್ರು ಒಂದ್ ತಿಂಗಳಿಗೆ ಆಗ್ಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ? ಅಲ್ಲ, ಗ್ಯಾಸ್ ಸಿಕ್ಕುತ್ತಲ್ಲ ಅಂತ ಎಲ್ಲಿಂದ ಸ್ಟೋರ್ ಮಾಡುದು? ನೋಡಿದ್ರಲ್ಲ, ಅಂದ್ರೆ ಈ ಒಂದು ಅಂದ್ರೆ ವಾರ್ನಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಅಂದ್ರೆ ಏನು ಹೋಟೆಲ್ ಉದ್ಯಮ ಇರ್ಬೋದು, ಸಾಕಷ್ಟು ಅಂದ್ರೆ ಈಗ ಏನು ಕ್ಯಾಬ್ಗಳನ್ನ ಓಡಿಸುವಂತ ಪೆಟ್ರೋಲಿಯಂ ಬಳಸುವಂತ ಉದ್ಯಮಗಳಿರ್ಬೋದು, ಇವೆಲ್ಲವೂ ಕೂಡ ಸಮಸ್ಯೆಯಲ್ಲಿರುವಂತದ್ದು. ಅಂದ್ರೆ ಇವ್ರಿಗೂ ಕೂಡ ಭಯ ಇರುವಂತದ್ದು. ಅಂದ್ರೆ ಇನ್ನೇನು 15 ದಿನ 20 ದಿನ ಬಾಳಿಕೆ ಬರುವಂತದ್ದು, ಅಂದ್ರೆ ಆ ಒಂದು ಮಾರಾಟಕ್ಕೆ ಸಿಗಬಲ್ಲದು ಅಂತ ಕೂಡ ಈಗಾಗಲೇ ಎಲ್ಲಾ ಮಾಧ್ಯಮದ ಮೂಲಕ ತೋರಿಸ್ತಾ ಇರುವಂತದ್ದು.
ಆ ಒಂದು ಕಾರಣಕ್ಕೆ ಈ ಒಂದು ಏನು ಮಾಲೀಕರು ಅಂದ್ರೆ ಉದ್ಯಮ ಮಾಡುವಂತ ಮಾಲೀಕರು ಏನಿದ್ದಾರೆ, ಹೋಟೆಲ್ ಉದ್ಯಮ ಮಾಡುವಂತವ್ರು, ಅವರಿಗೆ ಭಯ ಆಗ್ತಾ ಇರುವಂತದ್ದು ಮುಂದಿನ ದಿನಗಳಲ್ಲಿ ನಾವು ಹೇಗೆ ಇದನ್ನ ಉದ್ಯಮವನ್ನು ನಡೆಸ್ಕೊಂಡು ಹೋಗ್ಬೇಕು, ಮತ್ತೆ ಹೇಗೆ ನಾವು ಗ್ಯಾಸ್ ಅನ್ನ ಸಂಗ್ರಹಿಸಿಡ್ಬೇಕಾಗುತ್ತೆ. ಈಗಾಗಲೇ ಏನು ಯುದ್ಧ ಆದ ಬಳಿಕ ಅಂದ್ರೆ ಯುದ್ಧ ಶುರುವಾದ ಬಳಿಕ ಅದರ ಬೆಲೆ ಕೂಡ ಏರ್ತಾ ಇರುವಂತದ್ದು, ಹೀಗೆ ಈ ತರ ಸಮಸ್ಯೆಗಳನ್ನು ಕೂಡ ಹೇಳ್ಕೊತಾ ಇರೋದು. ಕ್ಯಾಮರಾ ಪರ್ಸನ್ ಚಂದ್ರ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ ಫೀಡ್, ಬೆಂಗಳೂರು.